ಅರಸುತ್ತಲೇ ನಡೆದರು ನೆರೆ ಮಧ್ಯಾಹ್ನವಾದುದು. ಅರ್ಬದ ನದಿ ತಟಾಕಕ್ಕೆ ಬಂದವರಿದ್ದೇನೆ. ಈಗ ಹೊತ್ತು ಮಧ್ಯಾಹ್ನದ ಹೊತ್ತು. ಈ ಕಾಲದಲ್ಲಿ ಶಿವಪೂಜೆಯನ್ನು ಮಾಡುವವ ನಾನು ಮಾಡಬೇಕು ಅಂತೇಳಿ ಆದ್ರೆ ಹೇಗೆ? ಇಲ್ಲಿ ಬಿದ್ದಿರುವಂತಹ ಪುಷ್ಪಗಳನ್ನೆಲ್ಲ ಹೆಕ್ಕಿ ಮಾಡಲು ಕಾಣ್ತಾ ಇರುವುದು. ಅದರಿಂದಲೇ ಶಿವನ ಮೂರ್ತಿಯನ್ನು ಮಾಡಿ ಪೂಜೆಯನ್ನು ಮುಂದುವರಿಸುತ್ತೇನೆ. No.
ನಮಗೆ ಸಾಕು ಅಂತ ನಿಮಗಾಗಿ ಬಂದೆ. ಈಗ ನೀವು ಸಾಕು ಅಂತ ಹೇಳುವುದಾ? ಸಾಕು. ಆರಂಭ ಶೂರತನ ಅಂದ್ರೆ ಇದೆ. ಬೇಕು ಬೇಕು ಅಂತ ತೊಡಗುವಾಗ ಸಾಕು ಅಂತ ಹೇಳುದು. ಹೌದು ಸ್ವಾಮಿ, ಏನೈತೆ? ಆಟ ಬೇಡವೇ ಬೇಡ. ಯಾಕೆ ಬೇಡ? ನೀರಾಟ ಸಾಕಂತ ಹೇಳುವುದಕ್ಕೆ ಕಾರಣ ಉಂಟು. ಆಟದಲ್ಲಿ ಹೊಟ್ಟೆ ತುಂಬುವುದಿಲ್ಲ ಅಲ್ವಾ ಸ್ವಾಮಿ, ಮತ್ತೆ ಆಟ ಬೇಡ ಅಂತ ಹೇಳ್ತೀನಿ ನೀನು. ಹಾಗೆಲ್ಲ ನೀರಾಟ ಸಾಕು ಎಂಬುದಾಗಿ ಹೇಳಿದ್ದು. ಯಾಕೆ? ಈಗ ನೀರಾಟ ಆಡ್ಬೇಕಾದ್ರೆ ಸ್ವಲ್ಪ ಅದು ನೀರಂತ ಬೇಕಲ್ಲ. ಇಲ್ಲಿ ಉಂಟಲ್ಲ, ಇದು ನೀರು ಅಷ್ಟಿದ್ರೆ ಸಾಕಾಗ್ತದೆ ಸ್ವಾಮಿ. ಇದು ನೀರಾಟ ಅಲ್ವಾ? ಇದು ಪಾದದಷ್ಟೇ ಇರುವುದು ನೀರು. ಹಾಗೆ ಇದರಲ್ಲಿ ಸುಧಾರಿಸುವ. ಇದು ಮರುಳಾಟ ಆಗ್ತದೆ ಈಗ ಸ್ವಾಮಿ. ಇದರಲ್ಲಿ ಆಡಿದ್ರೆ ಏನಾಗ್ತದೆ ಅಂತ? ಮರುಳಾಟ. ಎದೆ ಪುರಿಯುವುದರೆ ಮುದಕ್ಕೆ ಇಲ್ಲದಿರೆ ಇದರ ಫಲವೇನೋ ನೀರೊಳಾಡಿದರೆ ತೋದೋಲಿದೆ ಕುಚಲಾಚಿಗೆ ಚದುರನೆ ನೀನಾಲೋಚನೆ ಮಾಡು ಎದೆ ಎದೆಯಾದರೆ ಒಳಗಿಲ್ಲದಿರಿ ರಮಣ ಆಡು ಆಡು ಆಡು. ಇಲ್ಲ 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 ಈಗ ಮರುಳಾಟ ಆಗ್ತದೆ, ಅದೇ ಮರಳಿನ ಆಟ ಆಗ್ತದೆ. ಮರಳಾಟ ಆಯ್ತು ಇದು. ಈಗ ಮೊಣಕಾಲವರೆಗೆ ಮಾತ್ರ ನೀರಿರುವುದು. ಹೌದು. ಸಾಕಪ್ಪ, ಇದ್ದ ನೀರಲ್ಲಿ ಜಲ ಕೇಳಿ ಆಡು, ಅದರಲ್ಲಿ ಬಿದ್ದು ಬಿಡು. ಆಗೋದಿಲ್ಲ ಸ್ವಾಮಿ. ಏನಾಗ್ತದೆ? ನಿಮಗಾದ್ರೆ ಮೊಣಕಾಲು ಪರ್ಯಂತ ನೀರು ಸಾಕಾಗುತ್ತದೆ. ನಮಗೆ ಹಾಗೆ ಮೊಣಕಾಲು ಪರ್ಯಂತ ನೀರು ಸಾಕಾಗುವುದಿಲ್ಲ. ಏನಾಗುದಿಲ್ಲ. ಹೆದೆಯ ಪರ್ಯಂತ ನೀರು ಬೇಕಾಗುತ್ತದೆ ನಮಗೆ. ನಿನ್ನ ಎದೆವರೆಗೆ ಅಂತಾದ್ರೆ ಇವಳು ಮುಳುಗಲಿಕ್ಕಿಲ್ಲ. ಅಲ್ಲ, ಕೇಳಿದ್ದು ನಾವು ನಿನ್ನ ಎದೆವರೆಗೆ ಆದ್ರೆ ಇವಳು ಮುಳುಗುತ್ತಾರೆ. ಹಾಗಲ್ಲ. ಮತ್ತೆ ನೀವು ಓಡಾಡ್ತೀನಿ ಅವಳು ಕುಳ್ಳ ಅಂತ ಹೇಳುದ ನೀವೀಗ? ಇಡ ಅಂತ ಹೇಳುದ ನೀವೀಗ? ಹೌದು. ಹಾಗಲ್ಲ ಸ್ವಾಮಿ. ಮತ್ತೆ ಈಗ ಹೆಣ್ಣು ಮಕ್ಕಳಿಗೆ ಸ್ನಾನವನ್ನ ಮಾಡಬೇಕು ಅಂತ ಆಗಿದ್ದರೆ ತಮ್ಮ ಎದೆಯ ಪರ್ಯಂತ ನೀರು ಬೇಕು. ಯಾಕೆ? ಯಾಕೆ? ನಾವು ಹೆಣ್ಣು ಮಕ್ಕಳು ಹೌದು. ವಸ್ತ್ರ ವಿನ್ಯಾಸ, ವಸ್ತ್ರ ಎನ್ನುವುದು ಎಲ್ಲಿಯವರೆಗೆ ಇರಬೇಕು ಎನ್ನುವ ಹಾಗೆ ನಾವು ಸರಿಯಾಗಿ ಆಲೋಚನೆಯನ್ನು ಮಾಡಿಕೊಂಡು ವ್ಯವಹಾರ ಮಾಡಬೇಕಾಗುತ್ತದೆ. ಹೌದಲ್ಲ, ನೀರಾಟದಲ್ಲಿ ಆಲೋಚನೆ ಇಲ್ಲ. ನಾನು ಗಂಡ, ನೀವು ಹೆಂಡತಿಯರು ನಮ್ಮ ಮುಂದೆ ಎಂತದ್ದು ಹಾಗೆ ಅದು ನಮಗೆ ನಾಚಿಕೆ ಆಗುವುದಿಲ್ಲ ಎಲ್ಲ ಸ್ವಾಮಿ. ಕಳಚಿಟ್ಟಿದ್ದೇವೆ ಸ್ವಾಮಿ. ನಾಚಿಕೆ ಹೇಳ್ತದೆ, ಗಂಡನ ಮುಂದೆ ನಾಚಿಕೆ ಹೇಳ್ತದೆ. ಅರೆನಗ್ನ ಸ್ಥಿತಿಯಲ್ಲಿ ಆ, ಇದ್ದೇವೆ. ಇಲ್ಲಿ ಶಬ್ದ ಕೇಳ್ತಾವ, ನಿಜ. ಯಾರೋ ಆಗಮನ ಆಗಿದೆ ಅಂತ ಅರ್ಥ. ಹಾಗಾಗಿ ನಾವು ಅವರೆಲ್ಲ ನಾವು ಸೇನೆಲ್ಲ ಇಟ್ಟಿದ್ದೇವೆ, ಆದ್ರೆ ಅವರು ಬಂದ್ರೆ ಕಷ್ಟ ಅಂತ ಹೇಳುದು. ಕಾಣುತ್ತದೆ. ನಿಮಗೆ ನಿರ್ಭೀತಿಯಿಂದ ಆಟವನ್ನು ಆಡಬೇಕು ಅಂತಾದ್ರೆ ಎದೆ ಪ್ರಮಾಣದಲ್ಲಿ ಇರ್ಬೇಕಲ್ವೇ? ಬೇಕು. ಮಾರಿಯರೇ! ನೀರಾಟ ಮಾಡೋಣ ಎಂಬಂತ ಭರವಸೆ ಮಾಡಿ ಕರೆ ತಂದವರು ನಾನು. ನೀವು ನಿರ್ಭೀತಿಯಿಂದ ಆಡಬೇಕು ಅಂತಾದ್ರೆ ಎದೆ ಪರ್ಯಂತ ಇರ್ಬೇಕಲ್ವೇ? ಸಾವಿರ ಬಾಹುಗಳಿಂದ ಕಂಗೊಳಿಸುತ್ತಿದ್ದೇನೆ ನಾನು. ನೀರಿನ ಪ್ರಮಾಣವನ್ನು ಬೇಕಾದಂತೆ ಉಳಿಸಿಕೊಳ್ಳುವ ಸಾಮರ್ಥ್ಯ ನನಗಿದೆ. ಹಾಗಾಗಿ 500 ಕೈಗಳಿಂದ ಹರಿಯುವ ನದಿಗೆ ಕಟ್ಟೆ ಕಟ್ಟುತ್ತೇನೆ. ಉಳಿದ 500 ಕೈಗಳಿಂದ ನೀರಾಟದಲ್ಲಿ ತೊಡಗಿಸಿಕೊಳ್ತೇನೆ. ಈಗಲೇ ಹರಿಯುವ ನದಿಗಿದ ಕಟ್ಟೆ ಕಟ್ಟಿದೆ. ಆಶ್ಚರ್ಯ. ಶಿವ ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನಿರ್ಮಿಸಿದಂತಹ ಲಿಂಗ ಎಲ್ಲವೂ ಕೂಡ ಹುಡಿ ಆಗಿದೆ. ಇದಕ್ಕೆ ಕಾರಣ ಏನು ಹೇಗೆಂಬುದಾಗಿ ನರಿಯೇ ನೀರು ಕೆಳ ಪ್ರದೇಶದಿಂದ ಮೇಲು ಪ್ರದೇಶಕ್ಕೆ ಉಕ್ಕಿ ಬರ್ತಾ ಇದೆ. ಹಾಗಾದ್ರೆ ಯಾರಲ್ಲಿ ತೂತ ಎಲ್ಲಿಗೆ ಓಡುದು?
ಬಂದರು ಅವಧಿ ಕೇಳಯ್ಯ, ನಾನು ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಪೂಜೆಗೆ ಭಂಗವಾಗಿದೆ. ಯಾಕೆ, ಏನು, ಹೇಗೆಂಬುದಾಗಿ ನಾಳೆ ಬಾ. ಸರಿ, ನಿಮ್ಮದು ಅಪ್ಪಣೆ. ಆಡಿ 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 ಚೆನ್ನಾಗಿದ್ದೀರಾ? ಏನಾಯ್ತು? ಹಾಗೆ ನೋಡಿದೆ. ಏ- ಎಂತದ್ದು ನೋಡುದು, ಏನು? ನೀರಿನಲ್ಲಿ ಆ, ತೆಂಗಿನಕಾಯಿಗಳೆಲ್ಲ ತೇಲಾಯ್ತು ತೆಂಗಿನಕಾಯಿ ವಾಹ ಅಂತ ನಾನು ಎಣಿಸಿದ್ದು. ನೋಡುವಾಗ ತೆಂಗಿನಕಾಯಿ ಎಲ್ಲ ಏನು? ಅದೆಲ್ಲ ತಲೆಗಳು. ತಲೆಯು ಹಾ, ಈ ನೀರಿಲ್ಲ. ಈ ನೀರಿನಲ್ಲಿ ವಾಹ. ತಲೆ ಬುಳು 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 ಶಬ್ದ ಕೇಳ್ತಾವ. ನೋಡುವಾಗ ಒಬ್ಬ ಪುರುಷ 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 ಆ. ಒಬ್ಬ ಪುರುಷ. ನಿಮಗೆ 20 ಅಲ್ಲ, ಆ. ನಿಮಗೆ 20 ಅಲ್ಲ. ಏನು? ಅಲ್ಲ, ಕೈಗಳು 20. 10 ತಲೆ, ಆ. 20 ಕೈಗಳು. ಆ, ಅವನದ್ದು ಹಾಗಲ್ಲ. ಎಷ್ಟು ಉಂಟು ಅಂತ ನನಗೆ ಲೆಕ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ವಾಹ. ಒಂದು ಕಡೆ ಕೈಗಳನ್ನೆಲ್ಲ ಹೀಗೆ ಅಡ್ಡ ಕಟ್ಟಿದ್ದಾನೆ. ಆ ಅಡ್ಡ ಕಟ್ಟಿ ನಾಯಿ ಮರಿಗಳಿಂತಲ್ಲ, ಏ? ನಾಯಿ ಮರಿಗಳು ನಾಯಿ ಮರಿ. ಅವನೊಂದಿಗೆ ನಾನೇ ಮರಿ. ನಾಯಿ ಮರಿಗಳು ಆ. ಅವರನ್ನು ಜೊತೆ ಸೇರಿ ಆ. ಒಂದು ಕೈಯಿಂದ ನೀರಾಟ ಆಡುವುದು. ವಾಹ. ಆ, ಅದು ಹೋಗಿ ನಮ್ಮದು ಲಿಂಗ ಮುಳುಗ್ಲಿಕ್ಕೆ ಕಾರಣ ಅದುವೇ. ವಾಹ. ಒಳಗಿದ್ದುಕೋ. ಈತ ಯಾರು, ಏನು, ಹೇಗೆಂಬುದಾಗಿ ತಿಳಿಯಲೇಬೇಕು. ನೋಡುವುದಕ್ಕಾಗಿ ಮುಂದುವರಿತು. ವಿವಿಧ ಬಗೆ ಬರುವುದನು ನರಪರಿ ಕಾಣುತ್ತ ಸಲಿಲುವನು ಅತಿ ಬೇಗದಿ ಸಾಗುವುದು ನಿಜ ತಂದೆದನು ತನವನುಟ್ಟನು. ಏನೋ ಸದ್ದು ಗದ್ದಲ ಕೇಳ್ತಾ ಇದೆ. ಯಾರದ್ದು ಆಗಮನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾದ ಕಾರಣ ಜಲಕೇಳಿಯನ್ನು ಮುಂದುವರಿಸುವ ಹಾಗಿಲ್ಲ. ಮತ್ತೆ ಎಲ್ಲರೂ ನೀ ಮೇಲೆ ಹೇಳಿ ದಡವನ್ನು ಸೇರಿ ವಸನ ಭೂಷಣಗಳನ್ನು ಧರಿಸಿಕೊಳ್ಳಿ. ಬರುವವನನ್ನು ಯಾರು ಎಂಬ ಹಾಗೆ ತಿಳಿಯಬೇಕಾಗ್ತದೆ. ಆದ್ರಿಂದ ಎಲ್ಲರೂ ದಡದಲ್ಲಿದ್ದು ಜಾಗೃತರಾಗಿ ಜಾಗೃತರಾಗಿ. ಅವನನ್ನು ಎದುರಿಸುವುದು ಹೇಗೆ ಸ್ವಾಮಿ? ಬರುವವರು ಯಾರು ಅಂತ ಗೊತ್ತಿಲ್ಲ. ನಮ್ಮ ಮಿತ್ರನಾಗಿರಬಹುದು, ವಿರೋಧಿಯೂ ಆಗಿರಬಹುದು. ಒಂದು ವೇಳೆ ವಿರೋಧಿ ಆಗಿದ್ದಲ್ಲಿ ಅವನನ್ನು ವಿರೋಧಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಿಂದ ನಾನು ಹೊರಡಬೇಕಾಗಿದೆ. ಎದೆಗವಚಿದಂತಹ ಕವಚ, ಸಿಂಜಿನ ಬಿಗಿದಂತಹ ಬಿಲ್ಲು, ಬಾಣದ ಬಿಗಿದಂತಹ ಬತ್ತಳಿಕೆ ಬೆನ್ನಿಗೆ ಬಿದ್ದಿದ್ದೇನೆ. ಕಿಕ್ಕಟ್ಟಿನ ಕಠಾರಿ ಸಿದ್ಧವಾಗಿದೆ. ಯುದ್ಧೋಚಿತವಾದಂತಹ ವೇಷಭೂಷಣಗಳೊಂದಿಗೆ ಅವನ ಮುಂದೆ ಹೋಗಿದ್ದಾನೆ. ಎಲ್ಲರೂ ದಡದಲ್ಲಿ